ಕಲಬುರಗಿ ಜಿಲ್ಲೆಯ ಕಲಬುರಗಿ ನಗರದ ನೂತನ ವಿದ್ಯಾಲಯ ಸಂಸ್ಥೆಯ ಸಂಗಮೇಶ್ವರ ಕಲ್ಯಾಣ ಮಂಟಪದಲ್ಲಿ ವಿಧಾನ ಪರಿಷತ್ ಚುನಾವಣೆಯ ಈಶಾನ್ಯ ಪದವೀಧರರ ಅಭ್ಯರ್ಥಿಯಾದ ಅಮರನಾಥ್ ಪಾಟೀಲ್ ಅವರ ಪರ ಪ್ರಚಾರಾರ್ಥವಾಗಿ ಕಲಬುರಗಿಗೆ ಆಗಮಿಸಿದ ಸಚಿವ ಪ್ರಹ್ಲಾದ್ ಜೋಶಿ ಅವರು ನೂತನ ವಿದ್ಯಾಲಯ ಸಂಸ್ಥೆಯಲ್ಲಿ ಆಯೋಜಿಸಿದ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ದೀಪ ಬೆಳಗಿಸುವ ಮುಖಾಂತರವಾಗಿ ಉದ್ಘಾಟನೆ ಮಾಡಿದರು. ಈ ಸಂದರ್ಭದಲ್ಲಿ ಕಾರ್ಯಕ್ರಮವನ್ನು ಉದ್ದೇಶಿಸಿ ಸಚಿವ ಪ್ರಹ್ಲಾದ್ ಜೋಶಿ ಅವರು ಮಾತನಾಡಿ ರಾಜ್ಯ ಸರ್ಕಾರದ ಮೇಲೆ ಕಿಡಿಕಾರಿದ್ರು. ಅಲ್ಲದೆ ಕಲಬುರಗಿಯಲ್ಲಿ ಮತ್ತು ಕಲ್ಯಾಣ ಕರ್ನಾಟಕದಲ್ಲಿ ಶಿಕ್ಷಣ ಮತ್ತು ಶಿಕ್ಷಣ ಸಂಸ್ಥೆಗಳ ಉಳಿವಿಗಾಗಿ ಎಲ್ಲರೂ ಕೂಡ ಪ್ರಯತ್ನ ಪಡಬೇಕು ಎಂದು ತಿಳಿಸಿದರು. ಮೆಜಾರಿಟಿಗೆ ಕಮ್ಮಿ ಹಕ್ಕು, ಮೈನಾರಿಟಿಗೆ ಜಾಸ್ತಿ ಹಕ್ಕು ಯಾವುದೂ ಇಲ್ಲ. ಯಾವುದಾದ್ರೂ ಒಂದು ದೇಶ ಇದ್ದರೆ ಅದು ಕೇವಲ ಭಾರತದಲ್ಲಿ ಮಾತ್ರ. ಆದರೂ ಸಹಿತ ನಮ್ಮನ್ನು ದುಡಿಬೇಕು ಅನ್ನುವಂತಹ ಕಾರಣದಿಂದಾಗಿ ಇವತ್ತು ಯಾವ ಸ್ಥಿತಿಗೆ ಬಂದಿದ್ದಾರೆ ಅಂತಂದ್ರೆ ಕರ್ನಾಟಕದಲ್ಲಿರುವಂತಹ ಎಲ್ಲಾ ಮುಸಲ್ಮಾನರನ್ನ ಒಬಿಸಿಗೆ ಸೇರಿಸುವಂತಹ ತೀರ್ಮಾನವನ್ನು ಕರ್ನಾಟಕ ಸರ್ಕಾರ ಇಲ್ಲಿ ಕೈಗೊಂಡಿದ್ರೆ ವೆಸ್ಟ್ ಬೆಂಗಾಲದಲ್ಲಿ ಇವತ್ತು ನಿನ್ನೆ ಒಂದು ತೀರ್ಪು ಬಂದಿದೆ. ಆ ತೀರ್ಪಿನಲ್ಲಿ ಏನ್ ಹೇಳಿದ? ಆ ತೀರ್ಪಿನಲ್ಲಿ ನೀವೇ ವಿವಿಧ ಮುಸಲ್ಮಾನ್ ಸಮುದಾಯಗಳಿಗೆ ಒಬಿಸಿ ಸರ್ಟಿಫಿಕೇಟ್ ಕೊಟ್ಟು ಇದು ತಪ್ಪು ಅಂತೇಳಿ ಕಲ್ಕತ್ತಾ ಹೈಕೋರ್ಟಿನ ದ್ವಿಸದಸ್ಯ ಪೀಠ ಹೇಳಿದೆ, ಕಾನ್ಸ್ಟಿಟ್ಯೂಷನಲ್ ಬೆಂಚ್. ಮಮತಾ ಬ್ಯಾನರ್ಜಿ ಹೇಳ್ತಾರೆ, ನಾನು ಈ ತೀರ್ಪು ಒಪ್ಪೋದಿಲ್ಲ, ನಾನು ಸುಪ್ರೀಂ ಕೋರ್ಟ್ ಹೋಗ್ತೀನಿ ಅಂದ್ರೆ ಅದೇ ತಕರಾರು ಹೋಗಲಿಲ್ಲ. ಆದರೆ ಈ ತೀರ್ಪನ್ನು ಒಪ್ಪುವುದಿಲ್ಲ, ಇವರನ್ನು ಬರೆದವರು ಬಿಜೆಪಿ RSS ಜಡ್ಜಿಗಳು ಅಂತೇಳಿ ಆರೋಪವನ್ನು ಮಾಡ್ತಾರೆ. ಒಬ್ಬನೇ ಭಾರತದ ಪರವಾಗಿ ಧ್ವನಿಯನ್ನ ಎತ್ತುವಂತಹ ಒಬ್ಬನೇ ಒಬ್ಬ ವ್ಯಕ್ತಿ ಇವತ್ತು ವೆಸ್ಟ್ ಬೆಂಗಾಲದಲ್ಲಿ ಸುರಕ್ಷಿತವಾಗಿಲ್ಲ. ಇದರ ಜೊತೆಗೆ ಸುಳ್ಳು, ಇದರ ಜೊತೆಗೆ ಭ್ರಷ್ಟಾಚಾರ. ಇವ್ರ ಕಾಲದಲ್ಲಿ 12 ಲಕ್ಷ ಕೋಟಿ ರೂಪಾಯಿ ಭ್ರಷ್ಟಾಚಾರ 10 ವರ್ಷದೊಳಗೆ. UPA ಕಾಲದ 10 ವರ್ಷದೊಳಗೆ 12 ಲಕ್ಷ ಕೋಟಿ ರೂಪಾಯಿ ಭ್ರಷ್ಟಾಚಾರ. 80ರೊಳಗೆ 17 ಸ್ಥಾನ ಕೊಡ್ತೀವಿ, ಬೇಕಿದ್ರೆ ತಗೋರಿ ಮಾಡಿದ್ರೆ ಬಿಡಲ್ಲ. ಆ 17 ಸ್ಥಾನ ತಗೊಂಡು ಅದರಲ್ಲೂ ಒಂದು ಗೆಲ್ಲುವುದು ಈ ಸತ್ತೆ. ಹೋದ ಸತ್ತೆ 2 ಗೆದ್ದಿದ್ರು, ಈ ಸತ್ತೆ ಒಂದು ಗೆಲ್ಲಲ್ಲ. ದಿಲ್ಲಿ ಒಳಗೆ ಕಾಂಗ್ರೆಸ್ ಪಾರ್ಟಿ 15 ವರ್ಷ ಶೀಲಾದೀಕ್ಷಿತ್ ಮುಖ್ಯಮಂತ್ರಿ ಇದ್ರು. ದಿಲ್ಲಿ ಒಳಗೆ ಕಾಂಗ್ರೆಸ್ ಅನ್ನ ಯಾರಾದರೂ ಪೂರ್ತಿಯಾಗಿ ಸಂಪೂರ್ಣ ಸಮಾಧಿ ಮಾಡಿದ್ದಾರೆ. ಭೂಮಿಯೊಳಗೆ 4 ಫೂಟ್ ತೆಗೆದು ಹೂವಿನ ಮೇಲೆ ಊದಿನ ಕಡ್ಡಿ ಹಚ್ಚಿ ಮುಗಿಸಿದ್ರು ಅಂತಂದ್ರೆ ಅದು ಆಮ್ ಆದ್ಮಿ ಪಾರ್ಟಿ. ಆಮ್ ಆದ್ಮಿ ಪಾರ್ಟಿ ಇದು ದೋಸ್ತಿ. ಅದರ ಕಾಂಗ್ರೆಸ್ ಪಾರ್ಟಿ ಕತೆ ಮುಗಿದು ಒಂದು ರೀತಿಯಲ್ಲಿ ಭೂತಕಾಲದ ಪಾರ್ಟಿ ಇದ್ದಂಗೆ. ಇಡೀ ದೇಶದೊಳಗೆ 3 ರಾಜ್ಯಗಳು, ಒಂದು ಕರ್ನಾಟಕ, ಇನ್ನೊಂದು ತೆಲಂಗಾಣ, ಮತ್ತೊಂದು ಹಿಮಾಚಲ ಪ್ರದೇಶದಾಗ ಈ ಚುನಾವಣೆ ಆದ ನಂತರ ಸರ್ಕಾರ ಹೋಗ್ತದೆ. ಬೈ ಎಲೆಕ್ಷನ್ 5. ಆ 5 ಬೈ ಎಲೆಕ್ಷನ್ದಾಗ 5 ಕಾಂಗ್ರೆಸ್ ಸೋಲ್ತಾರೆ, ಬಿಜೆಪಿ ಸರ್ಕಾರ ಬರ್ತದೆ. ಇವ್ರನ್ನ ಅಪಾಯಿಂಟ್ಮೆಂಟ್ ಮಾಡಲಿಕ್ಕೆ ತಯಾರಿಲ್ಲ. ಅದೇ ರೀತಿ ಹೊಸದಾಗಿ ಅಪಾಯಿಂಟ್ಮೆಂಟ್ ಮಾಡಲಿಕ್ಕೆ ತಯಾರಿಲ್ಲ ಮತ್ತು ಕೆಲವೊಂದು ಟ್ರಾನ್ಸ್ಫರ್ ಮಾಡಿಸ್ಬಿಡ್ಬೇಕು. ಅಪಾಯಿಂಟ್ಮೆಂಟ್ ಇಲ್ಲಿ ಕೊಟ್ಟು ಟ್ರಾನ್ಸ್ಫರ್ ಮಾಡಿ ಬೆಂಗಳೂರು ಮೈಸೂರಿಗೆ ಮಾಡಿಸ್ಬೋದು. ಇದು ಹುಬ್ಬಳ್ಳಿ ಯಾವ್ದಾದ್ರು ಪ್ರಾಬ್ಲಮ್ ಇಲ್ಲ, ಗುಲ್ಬರ್ಗ ಯಾವ್ದಾದ್ರು ಪ್ರಾಬ್ಲಮ್. ಆನಂತರ ಶೌಚಾಲಯ ಅನೇಕ ಕಡೆ ಇವತ್ತಿಗೂ ಇಲ್ಲ. 45,000 ಕೊಠಡಿಗಳು ಶಿಥಿಲಾವಸ್ಥೆಗಳ
ನಾವು ಶುರು ಮಾಡಿದಂತಹ ಕೊಠಡಿಗಳನ್ನು ಶಾಲೆಯೊಳಗೆ ಕಟ್ಟಬೇಕು ಸ್ಕೂಲ್ದಾಗಂತಂದ್ರೆ ದುಡ್ಡು ಇರಲಾರ್ದಕ್ಕಂತ ನಿಲ್ಲಿಸಿದ್ರು. ಇದು ಗ್ಯಾರಂಟಿ ಹೊರಟಿದೆ. ಪೂರ ಗ್ಯಾರಂಟಿಯರೇ ಕೊಟ್ಟಾರ. 10 kg ಅಕ್ಕಿ ಬೇಡವಾ ಒಂದು ಕಾಳ ಅಕ್ಕಿ ಏನಾದರೂ ಕೇಂದ್ರ ಸರ್ಕಾರದ ಕಡೆ ಕೈ ಜೋಡಿಸುವಂತಹ ಒಂದು ಪ್ರವೃತ್ತಿ. ನಿರುದ್ಯೋಗ ಭತ್ಯೆ ಕೊಡ್ತೀವಿ, ಎಲ್ಲೆಲ್ಲಿ ಕೊಟ್ಟಿಲ್ಲ, ಇಡೀ ದೇಶದಾಗ ಅನೇಕ ಕಡೆ ಸಂಪೂರ್ಣ ಕಾನೂನು ವ್ಯವಸ್ಥೆ ಕುಸಿದು ಹೋಗಿದೆ. ಯಾವುದೇ ಅಭಿವೃದ್ಧಿ ಕೆಲಸಗಳು ನಡೀತಾ ಇಲ್ಲ. ನಮ್ಮದೊಂದು ರಸ್ತೆ ಭಯಂಕರ ಕೆಟ್ಟಿದೆ. ನಾವು ಹೋದಾಗ ಕಂಪ್ಲೇಂಟ್ ಕೊಟ್ಟರು. ನಾವು PWD ಅತ್ಯಂತ ಹಿರಿಯ ಆಫೀಸರ್ ಬೆಂಗಳೂರಿಗೆ ಫೋನ್ ಮಾಡಿದ್ದೀನಿ. ಈಗೆಲ್ಲ ಇಂಜಿನಿಯರ್ಗಳು ಸಾಕಾಗತ್ತಪ್ಪ ಅದನ್ನು ಸರಿ ಮಾಡೋದು. ದುಡ್ಡಿಲ್ಲ ಅಂತ ಹೇಳಿದಂಥ ದರಿದ್ರ ಸರ್ಕಾರ. ಹಾಗಾಗಿ ಜಗತ್ತಿನ ಮುಂದೆ ದೇಶ ನಂಬರ್ 1 ಆಗ್ತಾ ಇದೆ. ಕೇಂದ್ರ ಸರ್ಕಾರ ಭ್ರಷ್ಟಾಚಾರ ರಹಿತವಾದಂತ, ನಾನು ನಿಮಗೆ ಕೇಂದ್ರ ಸರ್ಕಾರದ ಮಂತ್ರಿಯಾಗಿ ಹೇಳ್ತೇನೆ, ಅತ್ಯಂತ ವಿಶ್ವಾಸದಿಂದ ಹೇಳ್ತೇನೆ, ಈ ದೇಶದ ಇವತ್ತಿನ 10 ವರ್ಷದ ನರೇಂದ್ರ ಮೋದಿ ಆಡಳಿತ ಭ್ರಷ್ಟಾಚಾರ ರಹಿತವಾದಂತಹ ಇವ್ರ ಕಾಲದಾಗ ಏನೇನು ಭ್ರಷ್ಟಾಚಾರ ಆಗ್ತಿತ್ತು, ಎಲ್ಲೆಲ್ಲಿ ಭ್ರಷ್ಟಾಚಾರ ಆಗ್ತಿತ್ತು ಎಲ್ಲ ನಿಮ್ಗೆ ಗೊತ್ತು. ಹಾಗಾಗಿ ಸ್ನೇಹಿತರೆ, ನಾ ಇದನ್ನೆಲ್ಲ ಯಾಕೆ ಹೇಳಿದ್ದೇನೆ ಅಂದ್ರೆ, ಲೋಕಸಭೆಯೊಳಗೆ ನಾವು ಗೆಲ್ತೀವಿ. ಇದ್ರ ಬಗ್ಗೆ ನಿಮಗೆ ಅನುಮಾನ. ಗುಲ್ಬರ್ಗ ಸಹಿತವಾಗಿ ನಾನು ಅತ್ಯಂತ ಸಂಪೂರ್ಣವಾದಂತಹ ಮಾಹಿತಿಯನ್ನು ಪಡೆದು ನಾನು ಹೇಳ್ತಾ ಇದ್ದೀನಿ. ಗುಲ್ಬರ್ಗ ಸಹಿತ 24 ಸ್ಥಾನಗಳನ್ನು ನಾವು ಗೆಲ್ತೀವಿ. ಕಾಂಗ್ರೆಸ್ ಪಾರ್ಟಿಗಳು ಈ ಚುನಾವಣೆಗಳಾದ ನಂತರ ನಮ್ಮ ಲೋಕಸಭಾ ತೋರಿಸಿದ್ರೆ ಏನಾದರೂ ನಮ್ಮ ಪದವೀಧರ ಕೈ ಹಿಡಿಯುವಂತಹ ಸ್ಥಿತಿ ಬರಬಾರದು. ಪದವೀಧರರು ಜಾಗೃತ ಸಮುದಾಯ. ಪದವೀಧರ ಗೊತ್ತದ ಏನು ದೇಶದಲ್ಲಿ. ಹಾಗಾಗಿ ಜಗತ್ತಿನ ಅನೇಕ ಅವಶ್ಯಕತೆಗಳನ್ನು ಪೂರೈಸುವಂತಹ ಶಕ್ತಿ ಇವತ್ತು ಭಾರತಕ್ಕೆ ಮಾತ್ರ ಇದೆ. The only country in the world which can fulfill the needs of the world, may it be manufacturing, may it be in the service sector, whether it is merchandise or in service sector. It is the only India. ಯೋಗ ಟೀಚರ್ಸ್ ಇಂದ ಹಿಡ್ಕೊಂಡು, ಸಾಮಾನ್ಯ ಟೀಚರ್ಸ್ ಇಂದ ಹಿಡ್ಕೊಂಡು, ನರ್ಸ್ಗಳಿಂದ ಹಿಡ್ಕೊಂಡು, ಡಾಕ್ಟರ್ಸ್ಗಳಿಂದ ಹಿಡ್ಕೊಂಡು, ಸಾಫ್ಟ್ವೇರ್ ಇಂಜಿನಿಯರ್ಸ್ ಹಿಡ್ಕೊಂಡು, ಪ್ಲಂಬರ್ಗಳಿಂದ ಹಿಡ್ಕೊಂಡು, ಕಾರ್ಪೆಂಟರ್ಗಳಿಂದ ಹಿಡ್ಕೊಂಡು ಜಗತ್ತಿನೊಳಗೆ ಭಾರತದ ಸರ್ವಿಸ್ಗಳಿಗೆ ಡಿಮಾಂಡ್ ಇದೆ. ಹೀಗಾಗಿ ಮತ್ತು ಮರ್ಚೆಂಡೈಸ್ ಎಕ್ಸ್ಪೋರ್ಟ್ ಬರೀ ಅದೇ ರೀತಿ ಜಗತ್ತಿನ ಉಳಿದ ನೀರುಗಳು ಮ್ಯಾನುಫ್ಯಾಕ್ಚರಿಂಗ್ ಬೇರೆ ಬೇರೆ ಅವಶ್ಯಕತೆ ನಮ್ಮ ದೇಶದ ಹೃದಯಗೊಂಡಿದೆ. ನಮ್ಮ ದೇಶ ಶ್ರೀಕೃಷ್ಣನ ಕಾಲದಿಂದ ಆಟವನ್ನು ಮಕ್ಕಳು ಆಟ ಆಡುವುದನ್ನು ಸಂಭ್ರಮಿಸಿರುವಂತಹ ದೇಶ. ಕಾಂಗ್ರೆಸ್ ಸರ್ಕಾರ ಬಂದ 692 ಆತ್ಮಹತ್ಯೆ, ಆತ್ಮಹತ್ಯೆ ಇದೇ ಈ ಸರ್ಕಾರದ ಸಾಧನೆ. ಅದರ ಜೊತೆಯಲ್ಲಿ ಅಭಿವೃದ್ಧಿ ಅನ್ನೋದು, ನಾನಿಗೊಂದು ಅಭಿವೃದ್ಧಿಯ ಕಂಪೇರಿಸನ್ ಹೇಳ್ತೇನೆ. 2 ಕಂಪೇರಿಸನ್ ಹೇಳಿ ನನ್ನ ಕಡೆ ಭಾಳ ಇದಾವ. 2014ರವರೆಗೆ ಸನ್ಮಾನ್ಯ ನರೇಂದ್ರ ಮೋದಿ ಅವರು ಈ ದೇಶದ ಆಡಳಿತದ ಚುಕ್ಕಾಣಿಯನ್ನು ಹಿಡಿದಾಗ ದೇಶದೊಳಗೆ 90,000 ಕಿಲೋಮೀಟರ್ ನ್ಯಾಷನಲ್ ಹೈವೇ 90,000. ಅದರಲ್ಲಿ 30,000 ಕಿಲೋಮೀಟರ್ ರಸ್ತೆ ಮಾಡಿದ್ದು ಅಟಲ್ ಬಿಹಾರಿ ವಾಜಪೇಯಿ. 60 ವರ್ಷ ಆಡಳಿತವನ್ನು ಮಾಡಿದಂತಹ ಕಾಂಗ್ರೆಸ್ ಪಾರ್ಟಿಯವರು 60,000 ಕಿಲೋಮೀಟರ್ ಅಂದ್ರೆ ಒಂದು ವರ್ಷಕ್ಕೆ ಎಷ್ಟಾಯ್ತು? 1,000
ಕಿಲೋಮೀಟರ್. 10 ವರ್ಷದ ಮೋದಿ ಅವರ ಆಡಳಿತದಲ್ಲಿ 60,000 ಕಿಲೋಮೀಟರ್ ರಸ್ತೆ ಮಾಡಿ 60,000 ಕಿಲೋಮೀಟರ್. ಅಂದ್ರೆ ಕಾಂಗ್ರೆಸ್ನ 60 ವರ್ಷ ಇಲ್ಲಿ ಕೊಟ್ಟರು, ಮೋದಿ ಅವರ 10 ವರ್ಷ, ಭಾರತೀಯ ಜನತಾ ಪಾರ್ಟಿ 10 ವರ್ಷ. ರೈಲ್ವೆ ವಿದ್ಯುದೀಕರಣದಿಂದ ಬಹಳ ಲಾಭದ, ಅದನ್ನೆಲ್ಲ ನಾನು ಎಕ್ಸ್ಪ್ಲೇನ್ ಮಾಡ್ಲಿಕ್ಕೆ ಹೋಗುದಿಲ್ಲ. ವಿದ್ಯುತ್ ನಮ್ಮ ದೇಶದೊಳಗೆ ಒಂದು ಕಾಲದೊಳಗೆ ಇಡೀ 3 ದಿವಸ ಉತ್ತರ ಭಾರತ ಸಂಪೂರ್ಣವಾಗಿ ಕತ್ತಲದೊಳಗೆ ಎಂಟೈರ್ 2012ನೇ ಇಸ್ವಿ. ಇವತ್ತು ಜಗತ್ತಿನ ಬೇರೆ ಬೇರೆ ದೇಶಗಳಿಗೆ ಭಾರತ ಎಲೆಕ್ಟ್ರಿಸಿಟಿ ಎಕ್ಸ್ಪೋರ್ಟ್ ಮಾಡುವಂತಹ ಒಂದು ತಾಕತ್ತು ಇವತ್ತು ಭಾರತಕ್ಕೆ electrification of the rail line 2014 ತನಕ 32,000 ಕಿಲೋಮೀಟರ್, 2014ರಿಂದ 2024 ತನಕ 40,000 ಕಿಲೋಮೀಟರ್. ಆದರೆ ಕರ್ನಾಟಕದಲ್ಲಿ ಸಂಪೂರ್ಣವಾದಂತಹ ಚರ್ಚೆ ವಿಮರ್ಶೆಯನ್ನು ಮಾಡಿ, ಎಕ್ಸ್ಪರ್ಟ್ಗಳನ್ನು ಕನ್ಸಲ್ಟ್ ಮಾಡಿ, ಪಬ್ಲಿಕ್ ಡೊಮೇನ್ನಲ್ಲಿ ಚರ್ಚೆಯನ್ನು ಮಾಡಿ ಒಂದು ಅತ್ಯುತ್ತಮವಾದಂತಹ ಎಜುಕೇಶನ್ ಪಾಲಿಸಿಯನ್ನು ಆಲ್ಮೋಸ್ಟ್ 40 ವರ್ಷದ ನಂತರ ಅದರೊಳಗೆ ಒಂದು ಸಹಿತ ಸಮಾಜ, ಹಿಂದೂ, ಸೆಕ್ಯುಲರ್, ನಾನ್ ಸೆಕ್ಯುಲರ್ ಯಾವುದೂ ಇಲ್ಲ. ಜಗತ್ತಿನ ಅವಶ್ಯಕತೆಗಳನ್ನು ಪೂರೈಸುವಂತಹ, ಸ್ಕಿಲ್ ಅನ್ನು ಬೆಳೆಸುವಂತಹ, ಸ್ಕೇಲ್ ಬಗ್ಗೆ ಕಲ್ಪನೆಯನ್ನು ಮಾಡಿಕೊಳ್ಳುವಂತಹ, ಸ್ಪೀಡಿಗೆ ಕಮಿಟ್ಮೆಂಟ್ ಇರುವಂತಹ ಮತ್ತು ಬೇರೆ ಬೇರೆ ರೀತಿಯ ಅನೇಕ ಪ್ರೊಫೆಷನಲ್ ಸಂಗತಿಗಳನ್ನು ಕಲಿಸುವುದರ ಜೊತೆಗೆ ಯಾರಿಗೆ ಯಾವ ಬೇಕೋ ಆಯ್ಕೆ ಅಟ್ ಎ ಟೈಮ್ 2 ಕೋರ್ಸ್ಗಳನ್ನು ಪರ್ಸ್ಯೂ ಮಾಡಲಿಕ್ಕಿರುವಂತಹ ವ್ಯವಸ್ಥೆ. ಯಾರಿಗೆ 3 ವರ್ಷದ ಸಿಂಪಲ್ ಗ್ರಾಜುಯೇಟ್ ಬೇಕು, 3 ವರ್ಷ ಜಗತ್ತಿನ ಅನುಕೂಲಕ್ಕೆ ತಕ್ಕಂತೆ, ಜಗತ್ತಿನ ನೀಡುಗಳಿಗೆ ತಕ್ಕಂತೆ ಅವರನ್ನು ತಯಾರು ಮಾಡುವಂಥದ್ದು. 4 ವರ್ಷ ಗ್ರಾಜುಯೇಷನ್ ಬೇಕಾದ್ರೆ 4 ವರ್ಷದ ಆನರ್ಸ್ ಗ್ರಾಜುಯೇಷನ್. ಎಲ್ಲ ಸಂಗತಿಗಳನ್ನು ಇರುವಂತಹ ನ್ಯೂ ಎಜುಕೇಶನ್ ಪಾಲಿಸಿಯನ್ನು ರಿಜೆಕ್ಟ್ ಮಾಡಿ ನಮ್ಮ ಮಕ್ಕಳ ಭವಿಷ್ಯವನ್ನ ಈ ತರ ಒಬ್ಬ ಮಧು ಬಂಗಾರಪ್ಪ ಅನ್ನುವಂಥ ಕನ್ನಡವೂ ಮಾತಾಡಲಿಕ್ಕೆ ಬರೋದಿಲ್ಲ, ಇಂಗ್ಲಿಷು ಮಾತಾಡಲಿಕ್ಕೆ ಬರೋದಿಲ್ಲ,